ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗಸ್ ಡೈರೆಕ್ಟ್ ವಿಷಯಕ್ಕೆ ಬರೋಣ ಮೊದಲು. ಸೊ ಈ ವಾರದಲ್ಲಿ ಆಗ್ತಿರುವಂಥ ಮಿಡ್ ವೀಕ್ ಎಲಿಮಿನೇಷನಿಂದ ನಮ್ಮ ಗೌತಮ್ ಇವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ಸೊ ಕನ್ಫರ್ಮ್ ನ್ಯೂಸು ಅಂದರೆ ಮಿಡ್ ವೀಕ್ ಎಲಿಮಿನೇಷನಿಂದ ಗೌತಮ್ ಈಚೆ ಬಂದಿರೋದು. ಸೊ ಅಂದರೆ ಅಲ್ಲಿ ಏನೇನಾಯಿತು ಮತ್ತು ಧನರಾಜ್ ಅವ್ರು ಸಿಕ್ಕಂಥ ಪಾಯಿಂಟ್ಸ್ಗಳು ಎಷ್ಟು, ಯಾಕಂದರೆ ಈ ವಾರದಲ್ಲಿ ಕೊಟ್ಟಂಥ ಟಾಸ್ಕ್ಗಳಲ್ಲಿ ಧನರಾಜ್ ಅವ್ರು ತುಂಬ ಚೆನ್ನಾಗಿ ಆಡಿ ಸೊ ಹೈಯೆಸ್ಟ್ ಪಾಯಿಂಟ್ಸ್ಗಳನ್ನ ತಗೊಂಡು ಸೊ ಅಂದರೆ ಈ ಒಂದು ಮಿಡ್ ವೀಕ್ ಎಲಿಮಿನೇಷನಿಂದ ಸೇಫ್ ಆಗ್ತಾರೆ ಅವರು. ಸೊ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದು ಅದನ್ನೇ ಗೌತಮಿ ಅಥವಾ ಧನರಾಜ್ ಅವರು ಈಚೆ ಬರ್ತಾರೆ ಅಂತ ಮಿಡ್ ವೀಕ್ ಎಲಿಮಿನೇಷನಲ್ಲಿ, ಅಥವಾ ಅಂದರೆ ಇವಾಗ ಮಿಡಲ್ ಆಗುವಂಥ ಎಲಿಮಿನೇಷನಲ್ಲಿ. ಬಟ್ ಯಾವಾಗ ಧನರಾಜ್ ಅವರು ಸೇಫ್ ಆದರೂ ಅವಾಗಲೇ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಾಗಿರುತ್ತೆ. ಸೊ ಧನರಾಜ್ ಇವರು ನಮ್ಮ ಗೌತಮ್ ಅವರು ಬಿಗ್ ಬಾಸ್ ಮುಂದೆ ಹೊರಗಡೆ ಬರ್ತಿರೋದು ಅಂತ. ಸೊ ಅದಾದಮೇಲೆ ಧನರಾಜ್ ಅವ್ರು ಸಿಕ್ಕಂಥ ಪಾಯಿಂಟ್ಸ್ಗಳು ಎಷ್ಟು ಎಲ್ಲನೂ ಕೂಡ ಕ್ಲಿಯರಾಗಿ ಹೇಳ್ತೀನಿ ಅಂತ ನಿಮ್ಗೆ ಏನೇನಾಗಿದೆ ಅಂದ್ಬಿಟ್ಟು ಗೈಸ್. ಅದಾದಮೇಲೆ ಏನು ಗೊತ್ತಾ, ತ್ರಿವಿಕ್ರಮ್ ಮತ್ತು ಅವ್ರ ಮಧ್ಯೆ ಕೂಡ ಅಂದರೆ ಒಂದು ರೀತಿ ಅಂದರೆ ಏನಂದರೆ ಜಗಳ ಸ್ಟಾರ್ಟ್ ಆಗಿದೆ. ಸೊ ನನಗೂ ಕೂಡ ನೋಡೋಕ್ಕೆ ಇಷ್ಟ ಆಗ್ತಿಲ್ಲ ಅದನ್ನ. ಸೊ ತ್ರಿವಿಯ ಫ್ಯಾನ್ಸ್ ಯಾರಿದ್ರೆ ಸೊ ನಿಮ್ಗೆ ಹೇಗೆ ಅನಿಸುತ್ತೆ ಆ ಒಂದು ಜಗಳ ನೋಡಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಾದಮೇಲೆ ಈ ಒಂದು 3 ಜನ ಫ್ರೆಂಡ್ಶಿಪ್ ಏನಿದೆಯಲ್ಲ, ಗೌತಮಿ, ಮಂಜು ಮತ್ತು ಮೋಕ್ಷಿತ್, ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಕೂಡ ಸ್ವಲ್ಪ ಮಾತಾಡ್ತೀನಿ. ಜಗಳ ಸಿಕ್ಕಾಪಟ್ಟೆ ಸಹ ಜಗಳ ಆಡ್ತಾರೆ ಮತ್ತು ಒಂದಾಗ್ತಾರೆ ಅವರು. ಅದ್ರ ಬಗ್ಗೆ ಕೂಡ ಸ್ವಲ್ಪ ಮಾತಾಡ್ತೀನಂತೆ. ಓಕೆ ಗೈಸ್, ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಗೈಸ್, ಅಂದರೆ ಕಮೆಂಟ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ನಾನು ಅಂದರೆ ಲಿಂಕ್ ಕೂಡ ಪಿನ್ ಮಾಡಿದ್ದೀನಂತೆ. ಸೊ ಇನ್ನೂ ಕೂಡ ಯಾರು ಗ್ರೂಪ್ ಜಾಯ್ನ್ ಇಲ್ಲ, ಗ್ರೂಪ್ ಕೂಡ ಜಾಯ್ನ್ ಹಾಕೊಳ್ಳಿ, ಯಾಕಂದರೆ ಪ್ರತಿಯೊಂದು ಅಪ್ಡೇಟ್ ಕೂಡ ಮೊದಲು ಗ್ರೂಪಲ್ಲೇ ಬರುತ್ತೆ. ಓಕೆ, ಅಂದರೆ ಡೈರೆಕ್ಟ್ ವಿಷಯಕ್ಕೆ ಬರೋಣ ಇವಾಗ. ಸೊ ನೀವು ನೋಡಿದ್ರೆ ಮೊದಲನೇದಾಗಿ ನಮ್ಮ ಗೌತಮ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಸೊ ಅದು ಕೂಡ ಕನ್ಫರ್ಮ್ ನ್ಯೂಸು. ಅದಾದಮೇಲೆ ನಿಮ್ಗೆ ಗೊತ್ತಿದ್ರೆ ಅಂದರೆ ಏನು ಗೊತ್ತಾ, ಧನರಾಜ್ ಅವರು ಇವಾಗ ಅಂದರೆ ಟಾಸ್ಕ್ಗಳು ಎಲ್ಲನೂ ಕೂಡ ಆಡಿ ವಿನ್ನರ್ ಆಗಿದ್ದಾರೆ ಅಂತಂದಾಗ ಏನು ಗೊತ್ತಾ, ಮಿಡ್ ವೀಕ್ ಎಲಿಮಿನೇಷನಿಂದ ಮಾತ್ರ ಸೇಫ್ ಆಗಿದ್ದಾರೆ ಅವರು. ಸೊ ಅಂದರೆ ಏನು ಗೊತ್ತಾ, ಸಂಡೇ ಎಪಿಸೋಡಲ್ಲಿ ಅಂದರೆ ಡೆಫಿನೆಟ್ಲಿ ಧನರಾಜ್ ಅವರು ಹೊರಗಡೆ ಬರ್ತಾರೆ. ಸೊ ನೋಡ್ಕೊಬೋದು ನೀವು. ಅಂದರೆ ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಗೌತಮಿ ಅವರು, ಸಂಡೇ ಎಪಿಸೋಡಲ್ಲಿ ಧನರಾಜ್ ಅವರು. ಅದಾದಮೇಲೆ ಟಾಪ್ 6 ಬಂದು ನಿಮ್ಗೆ ಗೊತ್ತಿದ್ರೆ ಹನುಮಂತ, ತ್ರಿವಿಕ್ರಮ್, ಮೋಕ್ಷಿತ, ರಜತ್, ಮಂಜು ಮತ್ತು ಭವ್ಯಗೌಡ ಟಾಪ್ 6 ಇರ್ತಾರೆ ಅಂತ ನಮಗೆ ಅನಿಸಿರೋ ಪ್ರಕಾರ. ಸೊ ನಿಮ್ಗೆ ಅನಿಸುತ್ತೆ? ಸೊ ನಿಮ್ಮ ಪ್ರಕಾರ ಟಾಪ್ 5 ಯಾರು ಮತ್ತು ಟಾಪ್ 6 ಯಾರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿಗೆ ಅಂದರೆ ನಿಮ್ಮ ಒಬ್ಬ ಫೇವ್ರೇಟ್ ಕಂಟೆಸ್ಟೆಂಟ್ ಅವ್ರ ಹೆಸರು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಿಮಗೆ ಯಾವುದು ಮಿಡ್ ವೀಕ್ ಅಂದರೆ ಏನು ಗೊತ್ತಾ, ಮಿಡ್ ವೀಕ್ ಆದಂಥ ಒಂದು ಎಲಿಮಿನೇಷನಲ್ಲಿ ಬೇರೆ ಯಾರು ಹೋಗಬೇಕಿತ್ತು, ಗೌತಮ್ ಬಿಟ್ಟು ಬೇರೆ ಯಾರಾದ್ರು ಹೋಗಬೇಕು ಅಂತ ನಿಮ್ಗೆ ಅನಿಸಿದ್ರೆ ಅವ್ರ ಹೆಸರನ್ನು ತಿಳಿಸಿ. ಓಕೆ, ಸೊ ಅದಾದಮೇಲೆ ಏನು ಗೊತ್ತಾ, ಧನರಾಜ್ ಅವ್ರಿಗೆ ಸಿಕ್ಕಂಥ ಪಾಯಿಂಟ್ಸ್ಗಳು ಎಷ್ಟು ಅಂತಂದರೆ 440 ಪಾಯಿಂಟ್ ಸಿಕ್ಕಿದೆ ಅವ್ರಿಗೆ. ಅಂದರೆ ಮನೇಲಿದ್ದಂಥ ಬೇರೆ ಸ್ಪರ್ಧಿಗಳು ಕಂಪೇರ್ ಮಾಡಿಕೊಂಡು ಆಲ್ರೆಡಿ ಅವ್ರ ಹತ್ರ ಹೈಯೆಸ್ಟ್ ಪಾಯಿಂಟ್ಸ್ಗಳಿತ್ತು ಅಲ್ಲಿ. ಸೊ ಕೊನೆ ಟಾಸ್ಕ್ನ ಕೂಡ ಅವ್ರು ವಿನ್ ಆದಮೇಲೆ ಅವ್ರಿಗೆ ಒಂದು ಎಷ್ಟು ಗೊತ್ತಾ 100 ಪಾಯಿಂಟ್ಸ್ಗಳು ಸಿಗುತ್ತೆ ಅಲ್ಲಿ. ಅದಾದಮೇಲೆ ನಮ್ಮ ಇವರು ಯಾರಪ್ಪ ಅಂದರೆ ಗೊತ್ತಾ, ಬಿಗ್ ಬಾಸ್ ಒಂದು ಸ್ಪೆಷಲ್ ಅಧಿಕಾರ ಕೊಟ್ಟಿರ್ತಾರೆ ಅವ್ರಿಗೆ. ಕೊನೆ ಟಾಸ್ಕ್ನ ಬಂದು ಯಾರು ವಿನ್ನರ್ ಆಗ್ತಾರಲ್ಲ ಅವರು ಬಂದು ಅಂದರೆ ಮನೇಲಿ ಮಿಕ್ಕಿರುವಂಥ ಯಾರಾದರೂ ಸ್ಪರ್ಧಿಗಳಿಂದ ಅಂದರೆ ಅವ್ರು ಗಳಿಸಿರುವಂಥ ಅರ್ಧ ಪಾಯಿಂಟ್ಸ್ಗಳನ್ನ ಇವ್ರು ಪಡ್ಕೋಬೋದು ಅಂತಂದರೆ 50% ಪಾಯಿಂಟ್ಸ್ಗಳನ್ನ. ಸೊ ಅವ್ರು ಬಂದು ಭವ್ಯನ ಸೆಲೆಕ್ಟ್ ಮಾಡ್ಕೋತಾರೆ. ಭವ್ಯ ಹತ್ರ ಟೋಟಲ್ ಎಷ್ಟು 230 ಪಾಯಿಂಟ್ಸನ್ನು ಇರುತ್ತೆ ಅವ್ರ ಹತ್ರ. ಸೊ ಹಾಫ್ ಅಂತಂದರೆ 115 ಪಾಯಿಂಟ್ಸ್ಗಳು ಬರುತ್ತೆ. ಸೊ 325 + 115 ಅಂತಂದರೆ 440 ಪಾಯಿಂಟ್ಸ್ ಆಗುತ್ತೆ ಗುರು. ಅಂದರೆ ಏನು ಗೊತ್ತಾ, ಅವ್ರು ಅರ್ಧಕ್ಕರ್ಧ ಇದ್ದಾರೆ ಸೆಕೆಂಡಲ್ಲಿ. ಇವರು ಸೆಕೆಂಡ್ ಬಂದು ಮೋಕ್ಷಿತ್ ಅವ್ರಿಗೆ ಸಿಕ್ಕಿದೆ 225 ಪಾಯಿಂಟ್ಸ್ಗಳು. ಅದಾದಮೇಲೆ ಮಂಜು ಅವ್ರಿಗೆ ಸಿಕ್ಕಿದೆ. ಮಂಜು ಅವ್ರಿಗೆ ಬಂದು ಥರ್ಡ್ ಹೈಯೆಸ್ಟ್ ಇರೋದು 125 ಪಾಯಿಂಟ್ಸ್ಗಳು. ಭವ್ಯ ಅವರಿಗೆ 115 ಪಾಯಿಂಟ್ಸ್ ಆಯಿತು. ಬಟ್ ಏನು ಗೊತ್ತಾ, ಭವ್ಯ ಅವ್ರ ಹತ್ರ ಜಾಸ್ತಿ ಪಾಯಿಂಟ್ಸ್ಗಳು ಇತ್ತು. ಬಟ್ ಯಾವಾಗ ಧನರಾಜ್ ಅವ್ರು ಬಂದು ಅವ್ನು 50% ಪಾಯಿಂಟ್ಗಳನ್ನ ತೊಗೊಂಡ್ರಲ್ಲ, ಸೊ ಡೆಫಿನೆಟ್ಲಿ ಅರ್ಧಕ್ಕರ್ಧ ಕಡಿಮೆ ಆಗುತ್ತೆ. ಅವಾಗ ಅವ್ರ ಹತ್ರ ಬಂದು 115 ಪಾಯಿಂಟ್ಸ್ಗಳು ಮಿಕ್ಕಿದೆ. ಎಷ್ಟು ಗೊತ್ತಾ, 230 ಪಾಯಿಂಟ್ಸ್ ಇತ್ತು ಅವ್ರ ಹತ್ರ. ಸೊ ಹಾಫ್ ಅಂದರೆ 115 ಪಾಯಿಂಟ್ಸ್ ಅಷ್ಟು ಮಿಕ್ಕಿದೆ ಅವ್ರ ಹತ್ರ. ಅದಾದಮೇಲೆ ಗೌತಮ್ ಹತ್ರ ಬಂದು 110 ಇದೆ. ಸೊ ಅದೇ ಧನರಾಜ್ 440, ಮೋಕ್ಷಿತ 225, ಮಂಜು ಅವರು 125, ಭವ್ಯ ಕೂಡ 115, ಗೌತಮಿ 110. ಅದಾದಮೇಲೆ ಬಾಟಮ್ 2 ತ್ರಿವಿಕ್ರಮ್ ಮತ್ತು ರಜತ್ ಅವರು. ಏನು ಗೊತ್ತಾ, ಇಲ್ಲಿ ನೀವು ಹೋದ ವಾರದಲ್ಲಿ ನೋಡಿದ್ರೆ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಕಿಚ್ಚ ಸುದೀಪ್ ಅವರು. ನಿಮ್ಮ ಪ್ರಕಾರ ವಿನ್ನರ್ ಯಾರು ಆಗ್ತಾರೆ ಅಂದ್ಬಿಟ್ಟು ಅಂದರೆ ಒಂದು ಬಣ್ಣ ಎಷ್ಟು ಟಾಸ್ಕ್ ಇರುತ್ತಲ್ಲ, ಬಸ್ ಅಂತ ಶೂಟ್ ಮಾಡೋ ಥರ ಇರುತ್ತಲ್ಲ ಅದು. ಅಂದರೆ ಇವಾಗಲೇ ಯಾವಾಗ ಸಂಡೇ ಎಪಿಸೋಡಲ್ಲಿ ಆಗಿರುತ್ತೆ ಅದು. ಅದರಲ್ಲಿ ಕಿಚ್ಚ ಸುದೀಪ್ ಅವರು ಅಂದರೆ ಏನು ಗೊತ್ತಾ, ಮನೇಲಿ ಒಂದು ಸ್ಪರ್ಧಿಗಳು ಯಾರು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅಂದರೆ ತ್ರಿವಿಕ್ರಮ್ಗೆ 4 ಜನ ವಿನ್ನರ್ ಆಗ್ತಾನೆ ಅಂತ ಹೇಳ್ತಾರೆ, ಹನುಮಂತಿಗೆ 4 ಜನ ಹೇಳ್ತಾರೆ. ಅಂದರೆ ಇದು ಕಾಂಪಿಟೇಟರ್ ಯಾರು ಅಂತ ಕೇಳಿದಾಗ ರಜತ್ ಅವ್ರಿಗೆ ಬಂದು ಒಬ್ಬರು ಕೊಟ್ಟಿರ್ತಾರೆ. ಮೇ ಬಿ ಯಾರು ಭವ್ಯಗೌಡ ಅನಿಸುತ್ತೆ. ಸೊ ಇಲ್ಲಿ ನೋಡಿದ್ರೆ ಹನುಮಂತ್ ಅಂತ ಆಲ್ರೆಡಿ ಟಿಕೆಟು ಫಿನಾಲ್ ಆಗಿದ್ದಾನೆ, ಕ್ಯಾಪ್ಟನ್ ಕೂಡ ಆಗಿದ್ದಾನೆ. ಅಂದರೆ ಅವನು ಗೊತ್ತಾ, ಅವ್ನು ಬಂದು ಇವಾಗ ಟಾಸ್ಕ್ಗಳನ್ನ ಆಡ್ತಾ ಇಲ್ಲ. ಬಟ್ ತ್ರಿವಿಕ್ರಮ್ ಮತ್ತು ರಜತ್ ಅವರು ಅಂದರೆ ಮನೇಲಿ ಅಂತ ಸ್ಪರ್ಧೆಗಳು ಯಾರು ಹೇಳಿದ್ರಲ್ಲ ಅವರಿಬ್ಬರನ್ನ ಇಲ್ಲಿ ಕೊನೆಯಲ್ಲಿದ್ದಾರೆ. ಸೊ ಇಲ್ಲೇ ಗೊತ್ತಾಗುತ್ತೆ. ಅಂದರೆ ಗೊತ್ತಾ, ಈ ವಾರದಲ್ಲಿ ಟಾಸ್ಕ್ಗಳನ್ನ ಆಡಿರೋರು ಬಂದು ಏನು ಗೊತ್ತಾ, ಅಂದರೆ ವೀಕಾಗಿ ಯಾರಿದ್ದಾರಲ್ಲ ಸೊ ಅವರೇ ಜಾಸ್ತಿ ಟಾಸ್ಕ್ಗಳನ್ನ ಆಡಿರೋದು. ಸೊ ತ್ರಿವಿಕ್ರಮ್ ಬಂದು ಬರೀ 75 ಪಾಯಿಂಟ್ಸ್ಗಳು, ಧನರಾಜ್ ಬಂದು 440 ಪಾಯಿಂಟ್ಸು, ತ್ರಿವಿಕ್ರಮ್ ಬಂದು ಬರೀ 75 ಪಾಯಿಂಟ್ಸು. ಅದಾದಮೇಲೆ ರಜತ್ ಅವ್ರಿಗೆ ಬಂದು 50 ಪಾಯಿಂಟ್ಸ್ಗಳು ಸಿಕ್ಕಿದೆ. ಗುರು ಏನು ಗೊತ್ತಾ, ಈ ವಾರದಲ್ಲಿ ಆದಂಥ ಟಾಸ್ಕ್ಗಳು ಒಂದು ರೀತಿ ಟಾಸ್ಕ್ಗಳು ಅಂತಲೇ ಇದ್ದಿಲ್ಲ. ಅವರೇ ಅಂದರೆ ಗೊತ್ತಾ, ಇವಾಗ ಒಂದು ಟಾಸ್ಕ್ನ ಯಾರು ವಿನ್ನರ್ ಆಗಿರ್ತಾರಲ್ಲ, ಹಿಂದಿನ ಟಾಸ್ಕ್ನ ಯಾರು ಗೆದ್ದಿರ್ತಾರಲ್ಲ ಅವ್ರ ಹತ್ರ ಬಂದು ಒಂದು ಅಧಿಕಾರ ಆಯಿತು. ಸೊ ಅವ್ರು ಬಂದು ಡೆಫಿನೆಟ್ಲಿ ಅಂದರೆ ಗೊತ್ತಾ, ಮುಂದಿನ ಟಾಸ್ಕ್ಗಳು ಕೂಡ ಯಾರು ವಿನ್ನರ್ ಆಗಬೇಕು ಅಂತ ಅವ್ರಿಗೆ ಅನಿಸುತ್ತೋ ಅಂಥವ್ರನ್ನ ಸೆಲೆಕ್ಟ್ ಮಾಡ್ತಾಯಿದ್ರು. ಸೊ ಒಂದು ರೀತಿ ಇವಾಗ ಟಾಸ್ಕ್ಗಳು ತುಂಬ ಮಜಾ ಇತ್ತು ನೋಡೋಕ್ಕೆಲ್ಲನೂ ಕೂಡ ಅಂತ ಅನಿಸ್ತು ನನಗೆ ಕೂಡ. ಓಕೆ ಗುರು, ಅದಾದಮೇಲೆ ತ್ರಿವಿಕ್ರಮ್ ಮತ್ತು ಭವ್ಯ ಮ್ಯಾಟರು ನನಗೇನು ಗೊತ್ತಾ ಅಲ್ಲಿ ಅನಿಸಿದ್ದು. ಸೊ ತ್ರಿವಿಕ್ರಮ್ ಅವ್ರಿಗೆ ಮೊದಲನೇದಾಗಿ ಅಂದರೆ ಗೊತ್ತಾ, ಈ ವಾರದ ಟಾಸ್ಕ್ಗಳು ಶುರುವಾದಾಗ ಭವ್ಯ ಕೂಡ ಮೋಕ್ಷಿತ ಅಂದರೆ ಅವರಿಬ್ಬರು ಕೂಡ ಒಂದಾಗ್ಬಿಟ್ಟು ಆಟ ಆಡೋಕ್ಕೆ ಮಾತಾಡ್ಕೋತಾರಲ್ಲ, ಅದು ಡೆಫಿನೆಟ್ಲಿ ಇಷ್ಟ ಇಲ್ಲ ತ್ರಿವಿಕ್ರಮ್ಗೆ. ಸೊ ಅದರಿಂದನೇ ಭವ್ಯ ಕೂಡ ಅವ್ರು ಏನೇ ಮಾಡಿದ್ರು ಕೂಡ ತ್ರಿವಿಕ್ರಮ್ಗೆ ಅದು ತಪ್ಪಾಗಿಯೇ ಕಾಣಿಸ್ತಾ ಇದೆ. ಸರಿ ಅಲ್ಲ ಗುರು, ಯಾಕೆಂದರೆ ಏನು ಗೊತ್ತಾ, ಫಸ್ಟ್ ಡೇಯಿಂದ ಕೂಡ ತುಂಬ ಚೆನ್ನಾಗಿ ಆಡ್ಕೊಂಬಂದಿದ್ದಾರೆ. ಒಂದು ರೀತಿ ಒಂದು ಒಳ್ಳೆ ಫ್ಯಾನ್ ಫಾಲೋಯಿಂಗ್ ಶುರುವಾಗಿದೆ ಅವ್ರಿಗೆ. ಬಟ್ ನೋಡಿದ್ರೆ ಇವಾಗ ಭವ್ಯ ಜೊತೆಗೆ ಅಂದರೆ ಆ ಒಂದು ಫ್ರಸ್ಟ್ರೇಷನ್ನ ಹಾಕಿ
ಸೊ ಎಲ್ಲೋ ಅಂದರೆ ಸ್ವಲ್ಪ ಜಾಸ್ತಿ ಕೆಟ್ಟದಾಗಿ ಕಾಣಿಸ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಡೆಫಿನೆಟ್ಲಿ ಅವರು ಅಂದರೆ ಗೊತ್ತಾ ಒಂದು ಒಳ್ಳೆ ಓಟ್ಸ್ಗಳು ಬರ್ತಾ ಇದೆ. ಸೊ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋದರೆ ಡೆಫಿನೆಟ್ಲಿ ಅವರು ಕೂಡ ವಿನ್ನರ್ ಆಗ್ತಾರೆ, ಹನುಮಂತ ಅಥವಾ ತಿರುಗುಂಬಿ ವಿನ್ನರ್ ಆಗ್ತಾರೆ. ಬಟ್ ಇವಾಗ ಆಗ್ತಿರೋ ಪ್ರಕಾರ ನೋಡಿದರೆ ಡೆಫಿನೆಟ್ಲಿ ತಿರುಗುಂಬಿ ಬರ್ತಂಥ ಓಟ್ಸ್ಗಳ ಸಂಖ್ಯೆ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ. ಇನ್ಫ್ಯಾಕ್ಟ್ ಏನು ಗೊತ್ತಾ ಅಂದರೆ ವೋಟಿಂಗ್ ಲೈನ್ಸ್ ಕೂಡ ಓಪನ್ ಇತ್ತು ಮಿಡ್ ವೀಕ್ ಎಲಿಮಿನೇಷನ್ಗೆ. ಸೊ ಯಾರ್ಯಾರು ಎಷ್ಟೆಷ್ಟು ಓಟ್ಸ್ಗಳು ಬಿದ್ದಿದೆ ಅದನ್ನು ಕೂಡ ನಾನು ಅಂದರೆ ಸಾಯಂಕಾಲ ಮಾಡುವಂಥ ಒಂದು ವೀಡಿಯೋದಲ್ಲಿ ಹೇಳ್ತೇನಂತೆ. ಸೊ ಅದಾದಮೇಲೆ ಅಂದರೆ ಗೊತ್ತಾ ಭವ್ಯ ಅವ್ರದ್ದೇನು ಕೂಡ ತಪ್ಪಿದ್ದಿಲ್ಲ ಅಲ್ಲಿ. ಅವ್ರ ಆಟಗಳು ಅಂತ ಬಂದಾಗ ಅವ್ರಿಗೆ ಅನಿಸುತ್ತೋ ಅದೇ ರೀತಿಯ ಆಟಗಳನ್ನ ಆಡಿದ್ದಾರೆ. ಬಟ್ ತ್ರಿವಿಕ್ರಮ್ ಸ್ವಲ್ಪ ಜಾಸ್ತಿ ಟ್ರಿಗರ್ ಆಗಿ ಭವ್ಯ ಅವ್ರ ಮೇಲೆ ಸ್ವಲ್ಪ ಫ್ರಸ್ಟ್ರೇಷನ್ ಹಾಕಕ್ಕೆ ಹೋಗಿದ್ರು ಅಂತ ನನಗೆ ಕೂಡ ಪರ್ಸ್ನಲಿ ಅನಿಸಿದ್ದು. ಸೊ ತ್ರಿವಿಕ್ರಮ್ ತಪ್ಪು ಅಂತ ಅನಿಸ್ತು. ಬಟ್ ಅದನ್ನು ಅಂದರೆ ಏನು ಗೊತ್ತಾ, ಅವ್ನು ಸಡೆ ಅನ್ನೋಂಥ ಒಂದು ವರ್ಡ್ ಕೂಡ ಯೂಸ್ ಮಾಡ್ತಾರೆ ತ್ರಿವಿಕ್ರಮ್ ಅವರು. ಭವ್ಯ ಮತ್ತು ಮೋಕ್ಷದ ಇಬ್ಬರು ಕೂಡ ಸಡೆ ಆಟ ಆಡಿದರು ಅಂತ. ಸೊ ಅದು ಕೂಡ ಇಷ್ಟ ಆಗಿಲ್ಲ ಗುರು ನನಗೆ. ಅಂದರೆ ಅದ್ರಲ್ಲಿ ಹುಡುಗಿರಿಗೆ ಹೇಳ್ತಾ ಇದ್ದಾರೆ ಸಡೆ ಅಂತೆಲ್ಲ ಹೋಗ್ಬಿಟ್ಟು. ಅಂದರೆ ಏನು ಗೊತ್ತಾ, ಅವರಿಬ್ಬರು ಅಂದರೆ ಏನು ಗೊತ್ತಾ, ಒಂದು ಸ್ಟ್ರಾಟಜಿ ಮಾಡ್ಕೊಂಡು ಆಡಿದ್ರು ಓಕೆ. ಬಟ್ ಸಡೆ ಅಂತ ಯೂಸ್ ಮಾಡಿದಾಗ ಸ್ವಲ್ಪ ಜಾಸ್ತಿ ಅಂತ ನನಗೆ ಅನಿಸಿತ್ತು. ಬಟ್ ಏನೂ ಗೊತ್ತಿಲ್ಲ ಗುರು. ಅಂದರೆ ಅವ್ರು ಫಸ್ಟಿಂದನೂ ಕೂಡ ಕೂಡ ಅಂದರೆ ತಿರುಕಮ್ಮ ಗಳಿಸ್ಕೊಂಬಂದಿರೋಂಥ ಒಂದು ಫ್ಯಾನ್ಸ್ ಏನಿದಾರಲ್ಲ ಅವ್ರಿಗೆ ಇಷ್ಟ ಆಗ್ತಿಲ್ಲ ಅಂತ ಅನಿಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ಅದಾದಮೇಲೆ ಗುರು ಮಂಜು, ಗೌತಮಿ, ಮೋಕ್ಷಿತ ಗುರು ಒಂದು ಸತಿ ಕೈ ಮುಗಿದು ಬಿಡ್ತೇನೆ ಇವರಿಗೆ 3 ಜನಕ್ಕೂ ಕೂಡ. ಎಷ್ಟು ಗೊತ್ತಾ ಗುರು, 4 ಅಥವಾ 5ನೇ ಬಾರಿ ಅವರು ಅಂದರೆ ಜಗಳ ಆಡ್ತಿರೋದು ಮತ್ತು ಒಂದಾಗ್ತಿರೋದು. ಇನ್ಫ್ಯಾಕ್ಟ್ ಅಂದರೆ ಏನೊಂದು ಅಂದರೆ ಒಂದು ನಿನ್ನೆ ಎಪಿಸೋಡಲ್ಲಿ ನೀವು ನೋಡಿದ್ರೆ ನಾನು ಇನ್ಫ್ಯಾಕ್ಟ್ ಅಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ಕೂಡ ಮಾಡಿದ್ದೀನಿ ನಾನು. 9:33ಕ್ಕೆ ಅಂದರೆ ಅವ್ರು 3 ಜನ ಕೂಡ ಒಂದಾಗ್ತಾರೆ ಅಲ್ಲಿ, ಮೋಕ್ಷಿತ, ಮಂಜು ಮತ್ತು ಗೌತಮಿಯವರು. ಅದಾದಮೇಲೆ 10:44 ಆಗಲೇ ಗುರು ಆಲ್ರೆಡಿ ಮತ್ತೆ ಜಗಳ ಆಡ್ತವ್ರು. ಇನ್ನೂ ಕೂಡ 1 ಅವರ್ ಆಗಿಲ್ಲ ಸ್ಟಾರ್ಟ್ ಆಗ್ಬಿಟ್ಟು ಅವ್ರ ಫ್ರೆಂಡ್ಶಿಪ್ಪು ಮತ್ತೆ ಜಗಳ ಆಡಿದರು. ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಅವ್ರು 3 ಜನ ಫ್ರೆಂಡ್ಶಿಪ್ ಬಗ್ಗೆ. ಬಟ್ ಇವಾಗ ನೋಡಿದ್ರೆ ನಿಜವಾಗ್ಲೂ ಅಂದರೆ ಮೋಕ್ಷಿತ್ ಅವ್ರು ಮತ್ತೆ ಅಳ್ತಾ ಇದ್ರು. ಇನ್ಫ್ಯಾಕ್ಟ್ ಲಾಸ್ಟ್ ಟೈಮಲ್ಲಿ ಕೂಡ ಅವರು ಒಂದು ಹಾಡು ಹೇಳ್ತಾರಲ್ಲ, ಅಂದರೆ ಇನ್ನೂ ಬೇಕಾಗಿದೆ, ಆ ಟೈಮಲ್ಲಿ ಕೂಡ ಅಂದರೆ ಏನು ಗೊತ್ತಾ ಒಂದು ರೀತಿ ಅಳ್ಕೊಂಡೆ ಹಾಡು ಹೇಳಿದ್ದು. ಬಟ್ ಅದನ್ನ ಮಂಜು ಅವರು ತುಂಬ ಅಪಹಾಸ್ಯ ಮಾಡಿಬಿಟ್ಟಿದ್ರು. ಬಟ್ ಇವಾಗ ಏನು ಅಟ್ಲೀಸ್ಟ್ ಅಂದರೆ ಸೀಸನ್ ಮುಗಿಯೋಕ್ಕೆ ಬಂದು ಅಟ್ಲೀಸ್ಟ್ ಇನ್ನು ಮುಂದೆ ಅದು ಕೂಡ ಚೆನ್ನಾಗಿರಲಿ, ಮೋಕ್ಷಿತರು ಹರ್ಟ್ ಮಾಡ್ತಾನೆ ಅಂದರೆ ಅಟ್ಲೀಸ್ಟ್ ಅವರೊಂದು ಜೆನ್ಯೂನ್ ಫ್ರೆಂಡ್ಶಿಪ್ನ ಇದೆಯಲ್ಲ ಅದನ್ನು ಉಳಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ ನಾನು. ಸೊ ನಿಮ್ಗೆ ಏನಿಸ್ತು ಮಂಜು, ಗೌತಮಿ ಮತ್ತು ಮೋಕ್ಷಿತ ಅವ್ರು 3 ಜನ ಫ್ರೆಂಡ್ಶಿಪ್ ಅಂದರೆ ಕಂಟಿನ್ಯೂ ಆಗಬೇಕನ್ಸುತ್ತೆ ಅಥವಾ ಬೇಡ ಗುರು, ಅಂದರೆ ಮೋಕ್ಷಿತ ಕಷ್ಟ ಆಗುತ್ತೆ ಅದರಿಂದ ಅಂತ ಅನ್ಸುತ್ತೆ, ನಿಮ್ಗೆ ಅನ್ಸುತ್ತಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಮೊದಲೇ ಹೇಳ್ದಂಗೆ ನನ್ನ ಪ್ರಕಾರ ಟಾಪ್ 6 ಬಂದು ಹನುಮಂತ, ತ್ರಿವಿಕ್ರಮ್, ಮೋಕ್ಷಿತ ಡೆಫಿನೆಟ್ಲಿ ಇದ್ದೇ ಇರ್ತಾರೆ. ಹನುಮಂತ ಅಂತ ಆಲ್ರೆಡಿ ಟಿಕೆಟ್ ಫಿನಾಲೆ ತೊಗೊಂಡಿದ್ದಾನೆ, ಕ್ಯಾಪ್ಟನ್ ಕೂಡ ಆಗಿದ್ದಾನೆ. ಸೊ ಅವನಂತರ ಆಲ್ರೆಡಿ ಫಿನಾಲೆಗೆ ಒಂದು ಕಾಲು ಇಟ್ಟಿದ್ದಾನೆ, ಒಂದಲ್ಲ 2 ಕಾಲು ಇಟ್ಟಿದ್ದಾನೆ. ತ್ರಿವಿಕ್ರಮ್, ಮೋಕ್ಷಿತ ಕೂಡ ಡೆಫಿನೆಟ್ಲಿ ನನ್ನ ಪ್ರಕಾರ ಅಂದರೆ ಒಂದು ಫಿನಾಲೆ ಟಾಪ್ 6 ಇರ್ತಾರೆ. ಅದಾದ್ಮೇಲೆ ರಜತ್ ಮತ್ತು ಮಂಜು ಅವರು ಇರ್ತಾರೆ ಅಂತ ನನ್ನ ಒಂದು ಒಪಿನಿಯನ್ನು. ಸೊ ಭವ್ಯಗೌಡ ಅವರು ಕೂಡ ಇರ್ತಾರೆ. ಬಟ್ ಅದೇ ಹೇಳಿದ್ನಲ್ಲ, ಮಿಡ್ ವೀಕ್ ಎಲಿಮಿನೇಷನ್ ಬಂದು ಗೌತಮ್ ಅವರು. ಅದಾದಮೇಲೆ ಈ ವಾರದಲ್ಲಿ ಆಗುವಂಥ ಅಂದರೆ ಒಂದು ಸಂಡೇ ಎಲಿಮಿನೇಷನಲ್ಲಿ ಸೊ ಧನರಾಜ್ ಅವರು ಈಚೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹನುಮಂತ, ತ್ರಿವಿಕ್ರಮ್, ಮೋಕ್ಷಿತ, ರಜತ್, ಮಂಜು ಮತ್ತು ಭವ್ಯಗೌಡರು ನನ್ನ ಪ್ರಕಾರ ಟಾಪ್ 6 ಇರ್ತಾರೆ. ಸೊ ನಿಮ್ಗೆ ಅನಿಸುತ್ತೆ ಗುರು? ಸೊ ನಿಮ್ಮ ಪ್ರಕಾರ ಟಾಪ್ 6 ಯಾರು ಅಥವಾ ಟಾಪ್ 3 ಟಾಪ್ 2 ಯಾರು ಅಂದರೆ ನಿಮ್ಗೆ ಅನಿಸ್ತೋ ಅದನ್ನೆಲ್ಲ ಕೂಡ ಕಮೆಂಟಲ್ಲಿ ತಿಳಿಸಿ. ಸೊ ಮೊದಲು ಹೇಳ್ದಂಗೆ ಗೌತಮ್ ಇವರು ಬಿಗ್ ಬಾಸ್ ಮನೆಯಿಂದ ಈಚೆ ಬಂದಿದ್ದಾರೆ. ಸೊ ತ್ರಿವಿಕ್ರಮ್ ಮತ್ತು ಭವ್ಯ ಫ್ರೆಂಡ್ಶಿಪ್ ಬಗ್ಗೆ ಹೇಳಿದೆ ನಾನು. ಅಂದರೆ ಒಂದು ಸಡೆ ಅನ್ನೋಂಥ ಒಂದು ವರ್ಡ್ ಯೂಸ್ ಮಾಡಿದ್ದು ಇಷ್ಟ ಆಗಿಲ್ಲ ನನಗೆ ತ್ರಿವಿಕ್ರಮ್ ಅವರು. ಯಾಕಂದರೆ ಒಂದು ಒಳ್ಳೆ ಫ್ಯಾನ್ ಫಾಲೋವಿಂಗ್ ಹಾಳು ಮಾಡ್ಕೋಬಾರ್ದು. ಅಂದರೆ ಏನು ಗೊತ್ತಾ, ಇವಾಗ ಮಿಕ್ಕಿರುವಂಥ ಒಂದು 2 ವಾರ ಏನಿದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು. ಇನ್ಫ್ಯಾಕ್ಟ್ ಅದೇ ರೀತಿಯಾಗಿ ನೀವು ಒಂದು ಸೀಸನ್ 10ರಲ್ಲಿ ನೋಡಿದ್ರೆ ಕಾರ್ತಿಕ್ ಅವರು ಆ ಒಂದು 2 ವಾರನೇ ತುಂಬ ಅಂದರೆ ಏನು ಗೊತ್ತಾ ತುಂಬ ಹೆಲ್ಪ್ ಮಾಡಿದ್ದು ಅವ್ರಿಗೆ. ಸೊ ಇವಾಗಲೂ ಕೂಡ ಅಷ್ಟೇ ತ್ರಿವಿಕ್ರಮ್ ಅದನ್ನ ಅರ್ಥ ಮಾಡ್ಕೊಂಬಿಟ್ಟು ತುಂಬ ಚೆನ್ನಾಗಿ ಆಡಿದೆ. ಸೊ ಡೆಫಿನೆಟ್ಲಿ ಅವರು ಕೂಡ ಹನುಮಂತ ಅಥವಾ ತ್ರಿವಿಕ್ರಮ್ ಅಂದರೆ ಅವರಿಬ್ಬರಲ್ಲಿ ಯಾರಾದರೂ ಒಬ್ಬರು ವಿನ್ನರ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ. ಸೊ ಸಿಗೋಣ ಮತ್ತೆ ಅದಾದಮೇಲೆ ಸಾಯಂಕಾಲ ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ ಅಂತ ಯಾರಿಗೆ ಎಷ್ಟು ಓಟ್ಸ್ಗಳು ಬಂದಿದೆ ಅಂತ ಅಂದ್ಬಿಟ್ಟು ಸಿಗೋಣ ಗುರು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.